ಹಾಯ್ ಹಲೋ ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೆಕರ್. ರಾಜ್ಯದಲ್ಲಿ ಯತ್ನಾಳ್ ಅವರಿಗೆ 6 ವರ್ಷಗಳ ಕಾಲ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ ಅನ್ನೋ ಒಂದು ಸುದ್ದಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಯತ್ನಾಳ್ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರ ಇಬ್ಬರ ನಡುವೆ ಸಾಕಷ್ಟು ಜಟಾಪಟಿ ನಡೀತಾನೆ ಇತ್ತು. ಕಳೆದ 1 ವರ್ಷದಿಂದ ನಾವು ನೋಡ್ತಾನೆ ಇದ್ವಿ. ಬಹಿರಂಗ ಹೇಳಿಕೆಗಳಾಗಿರ್ಬೋದು, ಮತ್ತು ಇನ್ನೊಂದು ಕಡೆ ರೆಬಲ್ಸ್ ಮೀಟಿಂಗ್ ಆಗಿರ್ಬೋದು, ಅವರ ವಿರುದ್ಧ ಇವರು ಹೈಕಮಾಂಡ್ಗೆ ಹೋಗಿ ದೂರು ನೀಡತಕ್ಕಂಥ ಕೆಲಸ, ಮತ್ತು ಇವರ ವಿರುದ್ಧ ಅವರು ಹೈಕಮಾಂಡ್ಗೆ ಹೋಗಿ ದೂರು ನೀಡತಕ್ಕಂಥ ಕೆಲಸ, ಈ ರೀತಿ ಸಾಕಷ್ಟು ಅಂದರೆ ಬೇರೆ ಬೇರೆ ರೀತಿಯಾದ ಒಂದು ವಾತಾವರಣ ಕೂಡ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಈಗಾಗಲೇ ಶಿಸ್ತಿನ ಪಕ್ಷ ಅಂತ ಗುರುತಿಸ್ಕೊಂಡಿರೋ ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಈ ರೀತಿ ಸಾಕಷ್ಟು ದಿನಗಳಿಂದ ನಡೀತಾನೆ ಇತ್ತು. ಮತ್ತು ಕಾರ್ಯಕರ್ತರಾಗಿರ್ಬೋದು, ಮತ್ತು ಬಿಜೆಪಿ ಬೆಂಬಲಿಗರಾಗಿರ್ಬೋದು, ಮತ್ತು ಕೆಲವೊಂದಿಷ್ಟು ನಾಯಕರು ಬೇಸರವನ್ನು ಕೂಡ ಇದಕ್ಕೆ ವ್ಯಕ್ತಪಡಿಸುತ್ತಿದ್ದರು. ಯಾಕೆ ಬಿಜೆಪಿ ಅಂದರೆ ಶಿಸ್ತಿನ ಪಕ್ಷ ಅಂತ ಗುರುತಿಸ್ಕೊಂಡಿರೋ ಬಿಜೆಪಿ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತಿಲ್ಲ, ಅಂದರೆ ಯಾರ ವಿರುದ್ಧ ಅಂದರೆ ಏನು ನಡೀತಿದೆ, ಏನು ತಪ್ಪುಗಳು ನಡೀತಿದೆ, ಇದ್ರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಸಾಕಷ್ಟು ಬೆಂಬಲಿಗರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದು. ಇದನ್ನೆಲ್ಲ ಗಮನಿಸಿ ಈಗ ಇತ್ತೀಚಿನ ದಿನಗಳಲ್ಲಿ 2 ಬಾರಿ ಯತ್ನಾಳ್ ಅವ್ರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಿತ್ತು ಶಿಸ್ತು ಸಮಿತಿ ಕಮಿಟಿಯಿಂದ. ಅದನ್ನು ಹೊರತುಪಡಿಸಿ ಈಗ ನಿನ್ನೆ ಅಷ್ಟೇ ಯತ್ನಾಳ್ ಅವರಿಗೆ 6 ವರ್ಷದ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ. ಇದು ಎಲ್ಲೋ ಒಂದು ಕಡೆ ಕಂಪ್ಲೀಟ್ಲಿ ಅಂದರೆ ಯತ್ನಾಳ್ ಬಣದವರಾಗಿರ್ಬೋದು, ರೆಬಲ್ಸ್ ಬಣ ಅಂತ ಏನು ಗುರುತಿಸ್ಕೊಂಡಿದ್ದಾರೆ ಅವರಿಗೆಲ್ಲರಿಗೂ, ಮತ್ತು ಯತ್ನಾಳ್ ಬೆಂಬಲಿಗರು ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ನುಂಗಲಾರದ ಬಿಸಿ ತುಪ್ಪ ಅಂತೆ ಆಗಿದೆ. ಇದು ಎಲ್ಲೋ ಒಂದು ಕಡೆ ಯತ್ನಾಳ್ಗೂ ಕೂಡ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತ ಕೂಡ ಕಂಡು ಬರ್ತಾ ಇದೆ. ಇಲ್ಲೇನಾದರೂ ವಿಜೇಂದ್ರ ಅವರು ಮೇಲುಗೈ ಸಾಧಿಸಿದ್ರಾ ಅಂತ ಈ ರೀತಿಯಾದ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ಅದನ್ನ ಹೊರತುಪಡಿಸಿ 5 ಜನಕ್ಕೂ ಕೂಡ ಶಿಸ್ತು ಸಮಿತಿ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಆ 5 ಜನ ಯಾರು ಅಂತ ವಿಜೇಂದ್ರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಮತ್ತು ರೇಣುಕಾಚಾರ್ಯ, ಇವರಿಬ್ರು ಎಲ್ಲೋ ಅವ್ರು ಬಂದ್ಬಿಟ್ಟು ಕಂಪ್ಲೀಟ್ಲಿ ವಿಜೇಂದ್ರ ಬಣ ಅಂತ ಗುರುತಿಸ್ಕೊಂಡಿದ್ದಾರೆ. ಅವರನ್ನ ಬಿಟ್ಟು ಯತ್ನಾಳ್ ಬಣ ಅಂದರೆ ರೆಬಲ್ಸ್ ಬಣದಲ್ಲಿ ಗುರುತಿಸ್ಕೊಂಡಿರೋಂಥ BP ಹರೀಶ್ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಇವರಿಬ್ಬರನ್ನ ಹೊರತುಪಡಿಸಿ ಪಕ್ಷ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಹೊರಗಡೆ ಹೋಗಿ ಬೇರೆ ಬೇರೆ ಕಡೆ ಅಂದರೆ ಬೇರೆ ಪಕ್ಷದಲ್ಲಿ ಓಡಾಟ ಮಾಡುವಂಥವ್ರು, ಮತ್ತು ಈಗಾಗಲೇ ಪಕ್ಷದವರ ಜೊತೆ ನಡೆ ಇಟ್ಕೊಳ್ದೇ ಇರ್ತಕ್ಕಂಥವ್ರು, ಇವರಿಬ್ಬರಿಗೂ ಕೂಡ ಎಲ್ಲ ಒಂದು ಕಡೆ ಅವ್ರಿಗೂ ನೋಟಿಸನ್ನು ಜಾರಿ ಮಾಡಿದ್ದಾರೆ. ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರಿಗೂ ಸೇರಿಸ್ತಾ ಹೋದರೆ ಒಟ್ಟಾರೆಯಾಗಿ 5 ಜನಕ್ಕೆ ಶಿಸ್ತು ಸಮಿತಿ ಕಮಿಟಿ ನೋಟಿಸನ್ನು ನೀಡಿದೆ. ಇದನ್ನು ಹೊರತುಪಡಿಸಿ ಪ್ರಮುಖವಾದದ್ದು ಇಲ್ಲಿ ಏನು ಅಂತ ಗಮನಿಸ್ತಾ ಹೋದರೆ ಯತ್ನಾಳ್ ಅವರಿಗೆ ನೋಟಿಸ್ ನೀಡ್ತಕ್ಕಂಥದ್ದು 6 ವರ್ಷಗಳ ಕಾಲ ಇವರಿಗೆ ಉಚ್ಚಾಟನೆ ಮಾಡಿರೋದು, ಇದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಪ್ರಮುಖವಾದ ಕಾರಣಗಳು ಅಂದರೆ ಯತ್ನಾಳ್ ಅವರಿಗೆ ಯಾಕೆ ಉಚ್ಚಾಟನೆ ಮಾಡಿದ್ರು ಅಂತ ಕಾರಣಗಳು ಗಮನಿಸ್ತಾ ಹೋದರೆ ಈ ಹಿಂದೆ 2009ರಲ್ಲೂ ಅಷ್ಟೇ ಯತ್ನಾಳ್ ಅವರು ಇದೇ ರೀತಿಯಾಗಿ ಬಹಿರಂಗ ಹೇಳಿಕೆಗಳು, ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಇವರ ವಿರುದ್ಧ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದರಿಂದ ಅಲ್ಲೂ ಒಂದು ಬಾರಿ ಉಚ್ಚಾಟನೆ ಆಗ್ತಾರೆ. ತದನಂತರ ಮತ್ತೆ 2016ರಲ್ಲಿ ಅಲ್ಲೂ ಕೂಡ ಅಷ್ಟೇ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ MLC ಆಗಿ ನಿಲ್ತಾರೆ. ಅವಾಗ ಕೂಡ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ಮತ್ತೆ ಈಗ 2025ರಲ್ಲಿ ಉಚ್ಚಾಟನೆ ಆಗಿರೋದು ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ 3 ಬಾರಿ ಯತ್ನಾಳ್ ಅವರು, ಇದು ಬಹುಶಃ BJP ಪಕ್ಷದಲ್ಲಿ ದೊಡ್ಡ ಮಟ್ಟದ ರೆಕಾರ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯಾಗಿ 3 ಬಾರಿ ಉಚ್ಚಾಟನೆ ಆದಂಥವ್ರು ಯಾರೂ ಇಲ್ಲ ಅಂತಲೇ ಗಮನಿಸ್ಬೋದು ನಾವು. ಆ ರೀತಿಯಾಗಿ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಪ್ರಮುಖವಾದ ಇದಕ್ಕೆ ಉಚ್ಚಾಟನೆ ಮಾಡೋದಕ್ಕೆ ಪ್ರಮುಖವಾದ ಕಾರಣಗಳು ಏನು ಅಂತ ಗಮನಿಸ್ತಾ ಹೋದರೆ ಪ್ರಮುಖವಾದ ಮೊದಲನೇ ಕಾರಣ ಅಂದರೆ ಈಗಾಗಲೇ 2,500 ಕೋಟಿ ಯಾರು ಹೈಕಮಾಂಡ್ಗೆ ನೀಡ್ತಾರೆ ಅಂಥವ್ರು CM ಆಗ್ಬೋದು ಅಂತ ಬಹಿರಂಗ ಹೇಳಿಕೆ ಒಂದು ನೀಡಿದರು. ಅದು ಕೂಡ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಯಿತು ಯತ್ನಾಳ್ ಅವ್ರಿಗೆ ಅಂತ ಕೂಡ ಕಂಡು ಬರ್ತಾ ಇದೆ. ಇದನ್ನು ಹೊರತುಪಡಿಸಿ ಅಂದರೆ ಮಾಧ್ಯಮಗಳಿಗಾಗಿರ್ಬೋದು, ಬೇರೆ ಬೇರೆ ಕಡೆ ವೇದಿಕೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲೆಲ್ಲವೂ ಕೂಡ ಅಷ್ಟೇ ಯಡಿಯೂರಪ್ಪ ಆಗಿರ್ಬೋದು ಮತ್ತು ವಿಜೇಂದ್ರ ಅವರಾಗಿರ್ಬೋದು ಇವರಿಬ್ಬರ ವಿರುದ್ಧವೂ ಕೂಡ ನೇರವಾಗಿ ವಾಗ್ದಾಳಿ ಮಾಡತಕ್ಕಂಥ ಕೆಲಸ ಮಾಡಿದ್ರು. ಇದನ್ನು ಹೊರತುಪಡಿಸಿ ಬೇರೆದಾಗಿ ನೋಡ್ತಾ ಹೋದರೆ ಈಗಾಗಲೇ ಏನು ರಾಜ್ಯದ BJP ಉಸ್ತುವಾರಿ ಆದಂಥ ರಾಧಾ ಮೋಹನ್ ದಾಸ್ ಆಗಿರ್ಬೋದು, ಈ ಹಿಂದೆ ಆದಂಥ ಅರುಣ್ ಸಿಂಗ್ ಆಗಿರ್ಬೋದು, ಇವರಿಬ್ಬರ ಮೇಲೂ ಸಹ ಎಲ್ಲ ಒಂದು ಕಡೆ ಅವರನ್ನು ಪರಿಗಣಿಸದೆ ನೇರವಾಗಿ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಕ್ಕಂಥದ್ದು ಇದು ಮಾಡಿದರು. ಮತ್ತು ಇದನ್ನು ಹೊರತುಪಡಿಸಿ ವಕ್ಫ್ನ ಹೋರಾಟ ಕೂಡ ಮಾಡಿದರು. ವಕ್ಫ್ನ ಹೋರಾಟ ಯಾಕೆ ಇವ್ರಿಗೆ ಹಿನ್ನಡೆ ಆಯಿತು ಅಂತ ನೋಡ್ತಾ ಹೋದರೆ ಯಾರೇ BJP ಅಂದರೆ ಈಗಾಗಲೇ ವಿಜೇಂದ್ರ ಆಗಿರ್ಬೋದು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು, ಮತ್ತು ಇನ್ನುಳಿದಂಥ ಯಾರ್ಯಾರು ಶಾಸಕರಿದ್ದಾರೆ ಇವ್ರು ಯಾರಿಗೂ ಪರಿಗಣಿಸದೆ ಅವರದ್ದೇ ಟೀಮ್ ಆದ ರೆಬಲ್ಸ್ ಟೀಮ್ ಅಂತ ಏನು ಗುರುತಿಸ್ಕೊಂಡಿದೆ ಅವರು ಮಾತ್ರ ಈ ವಕ್ಫ್ನ ಹೋರಾಟವನ್ನು ನಡೆಸ್ತಾರೆ. ಎಲ್ಲ ಒಂದು ಕಡೆ ಈ ಎಲ್ಲ ರೀಸನ್ಗಳು ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಅವರಿಗೆ ಸೆಟ್ ಬ್ಯಾಕ್ ಆಯ್ತಾ ಅಂತ ಕೂಡ ಕಂಡು ಬರ್ತಾ ಇದೆ. ಇದನ್ನು ಹೊರತುಪಡಿಸಿ ಇನ್ನೊಂದು ಭಾಗ ನೋಡ್ತಾ ಹೋದರೆ ಅಂದರೆ ಯತ್ನಾಳ್ ಅವ್ರಿಗೆ ಈಗಾಗಲೇ ಏನು ಪಕ್ಷ ಉಚ್ಚಾಟನೆ ಮಾಡಿದ್ದಾರೆ ಇದರಿಂದ ಏನೇನು ಡ್ಯಾಮೇಜಸ್ ಆಗ್ಬೋದು ಮುಂದಿನ ದಿನಗಳಲ್ಲಿ BJPಗೆ ಅಂತ ಗಮನಿಸ್ತಾ ಹೋದರೆ ಎಲ್ಲ ಒಂದು ಕಡೆ ಪಕ್ಷದಿಂದ ಇವ್ರಿಗೆ ಉಚ್ಚಾಟನೆ ಮಾಡಿರೋದ್ರಿಂದ ಸಾಕಷ್ಟು ಕಾರ್ಯಕರ್ತರು ಮತ್ತು ಈಗಾಗಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಯತ್ನಾಳ್ ಅವರು ಅವರ ಬೆಂಬಲಿಗರು ಏನಿದ್ದಾರೆ ಇವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ರೆಬಲ್ಸ್ ತಂಡದವರು ಕಂಪ್ಲೀಟ್ಲಿ ಅವರೆಲ್ಲರೂ ಕೂಡ ಒಂದಾಗಿ ಎಲ್ಲಾದರೂ ಪಕ್ಷೇತರ
ಪಕ್ಷೇತರರಾಗಿ ಅವರೇ ಹೊಸ ಪಕ್ಷ ಕಟ್ತಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಉಂಟಾಗುತ್ತಿದೆ. ಅದನ್ನು ಹೊರತುಪಡಿಸಿ ಇನ್ನು ಕೆಲವೊಂದಿಷ್ಟು ಅಂಶಗಳು ನೋಡ್ತಾ ಹೋದರೆ ಈಗಾಗಲೇ ಅವರ ಬೆಂಬಲಿಗರಾಗಿರ್ಬೋದು ಎಲ್ಲರೂ ಸಹ ಒಟ್ಟಾರೆಯಾಗಿ ಯತ್ನಾಳ್ ಅವರಿಗೆ ಜೊತೆ ನಿಂತು ಎಲ್ಲವೂ ಕೂಡ ಕೈ ಬಿಡದೆ ಅವರ ಜೊತೆಯಾಗಿ ನಿಂತಿದ್ದಾರೆ. ಇದು ಬಿಟ್ಟು ಇನ್ನೊಂದು ಅಸ್ತ್ರ, ದೊಡ್ಡ ಮಟ್ಟದ ಅಸ್ತ್ರ ಅಂದರೆ ಇದು ಪಂಚಮಸಾಲಿ ಅಸ್ತ್ರ. ಈಗಾಗಲೇ ಜಯಮೃತ್ಯುಂಜಯ ಸ್ವಾಮಿಗಳಾಗಿರೋಂಥವರು ಅವರು ಕೂಡ ಅಷ್ಟೇ ಏಪ್ರಿಲ್ 13ನೇ ತಾರೀಕುವರೆಗೂ ನಾವು ಗಡುವು ನೀಡ್ತೀವಿ, ಅಂದರೆ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ತೆಗೆದುಕೋಬೇಕು, ಇಲ್ಲದಿದ್ದರೆ ಪಂಚಮಸಾಲಿಯ ಯಾರ್ಯಾರು ಶಾಸಕರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಕರೆ ಕೊಡ್ತೀವಿ, ಅಂದರೆ ಶಾಸಕರಿಂದ ವಾಪಸ್ ಹೋಗಿ ನೀವು ಪಕ್ಷದಿಂದ ಹಿಂದೆ ಸರಿರಿ ಅಂತ ಕರೆ ಕೊಡ್ತೀವಿ. ಎಲ್ಲ ಒಂದು ಕಡೆ ಇದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ನಾರ್ತ್ ಕರ್ನಾಟಕ ಭಾಗದಲ್ಲಿ BJP ಅವರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗ್ಬೋದಾ ಅಂತ ಎಲ್ಲ ಭಾಗದಲ್ಲೂ ಒಂದಿಷ್ಟು ಹಿಂದೂ ಕಾರ್ಯಕರ್ತರು ಯತ್ನಾಳ್ ಫ್ಯಾನ್ಸ್ ಅಂತಲೇ ಗುರುತಿಸ್ಕೊಂಡಿರೋವಂಥವ್ರು ಇವರೆಲ್ಲರೂ ಕೂಡ ಇದ್ದಾರೆ. ಎಲ್ಲರಿಂದ ಕೂಡ BJPಗೆ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಡ್ಯಾಮೇಜ್ ಆಗ್ಬೋದಾ ಅಂತ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಯತ್ನಾಳ್ನ ಮುಂದಿನ ನಡೆ ಏನು ಅನ್ನೋದೇ ಇಲ್ಲಿನ ಕ್ವಶನ್ ಮಾರ್ಕ್ ಮೂಡಾಗುತ್ತದೆ.